ಮೊದಲಿಗೆ ಸಾಸಿವೆ, ಉದ್ದಿನಕಾಳು, ಕರಿಬೇವು ಸೊಪ್ಪು, ಹಸಿಮೆಣಸು ಮತ್ತು ಒಂದು ಈರುಳ್ಳಿಯನ್ನು ಈ ನಮೂನೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದೊಂದು 2 ನಿಮಿಷ ಚಂದ ಬಾಡಬೇಕು. ಸಾಸಿವೆ, ಉದ್ದಿನಕಾಳು ಎಲ್ಲ ಒಂಚೂರು ನಿಮ್ಗೆ ಎಷ್ಟು ಬೇಕು ಅಷ್ಟು ಸಾಕಾಗತ್ತೆ. ಮತ್ತು 2 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಖಾರ ಇದೆ, ಖಾರ ಇಲ್ಲದಿದ್ದರೆ ಒಂದು 3-4 ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೇನೆ. ಈರುಳ್ಳಿ ಎಲ್ಲ ಸ್ವಲ್ಪ ಬೇಗ ಬೇಯತ್ತೆ, ಹುರಿಯತ್ತೆ ಬೇಗ. ಅದಕ್ಕೋಸ್ಕರ ಒಂದು ಸ್ವಲ್ಪ ಈರುಳ್ಳಿ ಜೊತೆ ಉಪ್ಪು ಹಾಕಿ ನಾನು ಹುರ್ಕೊಳ್ತೇನೆ. ಜಸ್ಟ್ ಬಾಡಿದರೆ ಸಾಕು. ಈಗ ಹರಿವೆ ಸೊಪ್ಪು ಹಾಕುವಾಗ ಹೇಗೂ ಬೇಯತ್ತೆ. ಕೆಲವರು ಕುಕ್ಕರಲ್ಲಿ ಹರಿವೆ ಸೊಪ್ಪು ಬೇಯಿಸಿ ಈ ನಮೂನೆ ಮಾಡಿ ಹಾಕೋತಾರೆ. ಬಟ್ ನಾನು ಇದೇ ಒಂದು ಎಂತ ಹೇಳ್ತಾರೆ, ಬಾಣಲೆಯಲ್ಲಿ ಜಸ್ಟ್ ಹುರ್ಕೊಂಡು ಅದಕ್ಕೇ ಹರಿವೆ ಸೊಪ್ಪು ಹಾಕ್ತಾ ಇದ್ದೇನೆ. ನಾನು ನೋಡಿ ಚೆಂದ ಮಾಡಿ ಹರಿವೆ ಸೊಪ್ಪನ್ನು ತೊಳೆದು ಅದನ್ನು ಕಸ ಬೇರೆ ದಂಟು ಬೇರೆ ಮಾಡಿ ಈ ರೀತಿ ಸಣ್ಣ ಸಣ್ಣಕ್ಕೆ ಮಾಡಿ ಕಟ್ ಮಾಡ್ಕೊಂಡಿದ್ದೇನೆ. ಇದರಲ್ಲಿ 2 ಕಟ್ಟಾದಷ್ಟು 2 ಕಟ್ಟು ಹರಿವೆ ಸೊಪ್ಪಿದೆ ಇದರಲ್ಲಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು 4 ಜನಕ್ಕೆ ಮಾಡ್ತಾ ಇದ್ದೇನೆ. ಇದಕ್ಕೆ ಹಾಕೋತಾ ಇದ್ದೇನೆ ನಾನು ಹುರಿದು. ಇದು ಚಂದ ಬಾಡಬೇಕು. ನಾನು ಹುಣಸೆ ಹಣ್ಣಿನ ನೀರನ್ನು ಹಾಕೋತಾ ಇದ್ದೀನಿ ನೋಡಿ. ನಾನು ಇದನ್ನು ಹೀಗೆ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಇದನ್ನು ಚಂದ ಮಾಡಿ ಈಗ ಹಿಚ್ಚುಕ್ಕುವಾಗ ಇಷ್ಟು ಹುಳಿ ನೀರು ಸಿಗತ್ತೆ. ಇದು ದಂಟು ನನಗೆ ಬೇಡ, ಪದಾರ್ಥಕ್ಕೆ ಬೇಡ. ಇದರ ನೀರು ಮಾತ್ರ ನಾನು ಹಾಕೋತಾ ಇದ್ದೀನಿ. ನೋಡಿ ಇಷ್ಟು ಚಂದ ಬೆಂದಿತ್ತು. ಈಗ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ. ತುಂಬ ನೀರು ಹಾಕಿದರೆ ಚೆನ್ನಾಗಾಗಲ್ಲ. ನಾನು ಇದರಲ್ಲಿ 1 ಜಗ್ಗು ನೀರು ಹಾಕ್ಕೊಂಡಿದ್ದೇನೆ, 1 ಚಮಚ ನೀರು. ಸ್ವಲ್ಪ ದಪ್ಪನೇ ಇದ್ದರೆ ಚಂದ. ತುಂಬ ನೀರು ಹಾಕಿದರೆ ಖಾಲಿ ನೀರಿಗೆ ಹುಳಿ ಉಪ್ಪು ಖಾರ ಬೇಯಿಸಿ ಹಾಕಿದಾಗಿರುತ್ತೆ. ಸ್ವಲ್ಪ ದಪ್ಪನೇ ಇರಲಿ. ಇದಕ್ಕೆ ಹುಳಿ ಹಾಕಿದ್ದೇನೆ, ಖಾರ ಹಾಕಿದ್ದೇನೆ, ಒಂದಿಷ್ಟು ಉಪ್ಪು ಹಾಕ್ತಾ ಇದ್ದೀನಿ ವಾಪಸ್ಸು. ಮತ್ತು ಸಾಕಾಗಾದರೆ ಪುನಃ ಹಾಕೋಬೋದು. ನಾನೊಂದಿಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೇನೆ. ಉಪ್ಪು, ಹುಳಿ, ಖಾರ, ಬೆಲ್ಲ, ಇನ್ನೊಂಚೂರು ಇಂಗು ಹಾಕಬೇಕು. ನಾನು MTR ಇಂಗೇ ಹೆಚ್ಚಾಗಿ ಬಳಸ್ತಾ ಇರೋದು, ಯಾವುದೇ ಅಡ್ವರ್ಟೈಸ್ಮೆಂಟ್ ಅಲ್ಲ. ನಾನು ಹಾಕೋದು MTR ಇಂಗು. ಸ್ವಲ್ಪ ಪರಿಮಳಕ್ಕೆ. ಕೆಲವರು ಇಂಗು ಹಾಕೋ ಬದಲು ನೀವು ಒಗ್ಗರಣೆ ಕೊಡ್ತೀರಲ್ವ, ಸ್ಟಾರ್ಟಿಂಗು ಒಗ್ಗರಣೆ ಇಟ್ಕೊಂಡ್ವಲ್ಲ, ಆವಾಗಲೇ ನಾವು ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ಜಜ್ಜಿಬಿಟ್ಟು ಹಾಕಬೇಕು. ಇಡೀ ಬೆಳ್ಳುಳ್ಳಿ ಹಾಕಿದರೆ ಎಣ್ಣೆಯಲ್ಲಿ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು. ಆಯಿತು. ಇದು ಚಂದ ಕುದಿ ಬಂದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಹುಳಿ ರೆಡಿ ಆಗತ್ತೆ, ಬೆಳ್ಳುಳ್ಳಿ. ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ.